ಗೈಸ್ ಇಲ್ಲಿ ನೋಡ್ರಿ ಡ್ಯಾನ್ಸ್ ಮಾಡ್ತಾನೆ ಬರ್ತ್ಡೇ ಬಾಯ್. ಪೊಟ್ಯಾಟೊ ಚಿಪ್ಸ್ ಬಜ್ಜಿ. ಏನಿದೆ ಸರ್ಪ್ರೈಸ್ ಗೈಸ್. ಮೈಕ್ ಮೈಕ್ ಗೈಸ್. ಥ್ಯಾಂಕ್ ಯು. ಹೇ ಯೂಟ್ಯೂಬ್ ಫ್ಯಾಮಿಲಿ, ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವ್ಲಾಗಿಗೆ ಸ್ವಾಗತ. ಇವತ್ತು ಒಂದು ಮತ ಸ್ಪೆಷಲ್ ಡೇ. ನಿನ್ನೆ ಹಿಂಗೆ ಹೇಳಿದ್ದೆ, ನಿನ್ನೆ ಸ್ಪೆಷಲ್ ಡೇ ಏನಂದ್ರೆ ನಿನ್ನೆ ಫಾದರ್ಸ್ ಡೇ ಇತ್ತು ಗೈಸ್. ಬಟ್ ಇವತ್ತು ಏನಂದ್ರೆ ನನ್ ಬರ್ತ್ಡೇ ಐತಿ. ಏನಿಲ್ಲ, ಬರ್ತ್ಡೇ ನಾರ್ಮಲ್ ಆಗಿ ಮಾಡ್ಬೇಕಂತ ನಾನು ಅನ್ಕೊಂಡಿನಿ. ಯಾಕಂದ್ರೆ ನೀನು ಆಲ್ರೆಡಿ ಕೇಕ್ ಮಾಡಿದ್ದೀನಿ ಫಾದರ್ಸ್ ಡೇಗೆ. ಬಟ್ ಮಮ್ಮಿ ಪಪ್ಪ ಒಂದು ಆದಿ ಏನೋ ಕೇಕ್ ತಂದಾರ, ಅದು ನೋಡಿ ಸರ್ಪ್ರೈಸ್ ಏನು ಉಳಿದಿಲ್ಲ, ಎಲ್ಲಾನು ಗೊತ್ತಾಯ್ತು ನನಗೆ. ಐಸ್ ಕೇಕ್ ಇಸ್ ಸರ್ಪ್ರೈಸ್. ನೀನೆ ಪೇಸ್ಟ್ರಿ ಕೇಕ್ ತಂದಿದ್ವಿ. ಬನ್ನಿ ಗೈಸ್, ನಮ್ಮ ಮಮ್ಮಿ ಅವ್ರು ಏನ್ ಮಾಡತ್ತಾರ ಅಂತ ನೋಡೋಣ. ಏನ್ ಮಮ್ಮಿ ನನ್ ಬರ್ತ್ಡೇ ಸ್ಪೆಷಲ್ ಇವತ್ತು? ಪಕೋಡ ಮಾಡತ್ತೇನ್ರಿ, ಸ್ವಲ್ಪ ಖಾರ ಚುಮ್ಮರಿ, ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಇದನ್ನ ಮಾಡತ್ತೇನ್ರಿ. ಖಾರ ಚುಮ್ಮರಿ ಇವ್ರ ಅಪ್ಪರ್ಗೆ ಭಾಳ ಇಷ್ಟ. ಇವತ್ತು ಏನಿಲ್ಲ, ನಾರ್ಮಲ್ ಆಗಿ ಮಾಡ್ಬೇಕಂತ ಅನ್ಕೊಂಡಿನಿ, ಅಷ್ಟ ಮತ್ತೇನಿಲ್ಲ. ಸೊ ಗೈಸ್, ಎಲ್ಲರೂ ಕಾಲೇಜಲ್ಲೆಲ್ಲ ಹೇಳ್ತಿದ್ರು ಬರ್ತ್ಡೇ ವ್ಲಾಗ್ ಮಾಡು, ಬರ್ತ್ಡೇ ವ್ಲಾಗ್ ಅಂತ ಮಾಡು ಅಂತಂದು ಒಂದಿಬ್ರು 4 ಜನ ಹೇಳಿದ್ರು. ಸೊ ಈ ಬರ್ತ್ಡೇ ವ್ಲಾಗ್ ಮಾಡತ್ತೀನಿ. ನಾನೇನು ಆ್ಯಕ್ಚುಲಿ ತೋರಿಸ್ಬೇಕಂತ ಇದ್ದಿದ್ದಿಲ್ಲ, ಮಾಡ್ತಿದ್ದೀನಿ. ಬನ್ನಿ ಇವತ್ತು ಏನಾಗತ್ತ ಅಂತ ನೋಡೋಣ. ನಮ್ಮ ತಮ್ಮ ಏನೋ ಹೇಳಾಗತ್ತ ನೋಡ್ರಿ, ಏನೋ ಒಂದು ಕಾಲೇಜ್ ಒಳಗಿಂದ ನಡೆದಿದ್ದ ಕತೆ ಹೇಳಾಗತ್ತಾನ. ಏನ್ ನಡೀತಿ ಇವತ್ತು ಕಾಲೇಜಾಗ? ಇಂಗ್ಲಿಷ್ ಸರ್ ಅದೊಂದೇನೋ ನಾಳೆ ಫಾರ್ಮೆಟ್ ಕೊಡ್ತಾರಂತ. ಆ ಫಾರ್ಮೆಟ್ನಾಗ ನಮ್ ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಬೇಕಂತ. ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಬೇಕು. ಸೆಲ್ಫ್ ಇಂಟ್ರೊಡಕ್ಷನ್ ಮಾಡೋದು ಒಂದ್ ದೊಡ್ಡ ಚಾಲೆಂಜ್ ಇವಂಗ. ಬರಿಬೇಕ 4 days ಇದು ಕೊಡ್ತಾರಂತ ಟೈಮ್. ಅದ್ರೊಳಗೆ ನೀಟಾಗಿ ಬರಿಬೇಕಂತ. ನೀಟಾಗಿ ಬರ್ದ ಕೊಡ್ಬೇಕಂತ ಅವ್ರ ಇದು ಮಾಡ್ಕೊಡ್ತಾರ, ಪ್ರಿಂಟ್ ಮಾಡ್ಕೊಡ್ತಾರ. ನೋಡಿ ಗೈಸ್, ನಮ್ಮ ಅಪ್ಪಾರ ಬಂದ್ರಿ. ಈಗ ಮುಗೀತು ಅವ್ರ ಡ್ಯೂಟಿ. ಬುಕ್ ಬೇಕಿತ್ತಂತ, ಅದಕ್ಕೆ ಅಪ್ಪಾರ ಕೇಳಿದ್ದ. ಏನು ರಿಜಿಸ್ಟ್ರೇಷನ್ ಬುಕ್ ಅಲ್ಲ? ನಮಸ್ಕಾರ ಮಾಡಿ. ಓಹೋ, ಓವರ್ ಆಕ್ಟಿಂಗ್. ದೇವ್ರಾಯ್ತು ನೋಡಿ, ದೇವ್ರಾಯ್ತು ಬಿಡ. ಬಟ್ ಇದು ಯಾವಾಗೂ ಮಾಡಿಲ್ಲ ಅಲ್ಲಿ. ಮಾಡಿದ್ರ ನಾನು ಆಗಿಲ್ ತೋರಿಸಿದ್ನ, ಚಿಪ್ಸ್ ಮಾಡತ್ತಿದ್ರು ಅಂತಂದ. ಸೊ ಇದು ಚಿಪ್ಸ್ ಮಾಡಿದಾನ, ಅನ್ನ ತಿನ್ನತ್ತಿದ್ದೆ ಗೈಸ್ ಈಗ. ಸೊ ಬನ್ನಿ ಗೈಸ್, ಮತ್ತೆ ಏನೇನು ಮಾಡೋಣ ಇವತ್ತು. ಬರೇ ಮಸ್ತ್ ತಿನ್ನೋದು. ಮತ್ತೊಂದು ಬಂತು ನೋಡ್ರಿ ಪ್ಲೇಟ್ ತೋರಿಸ್ತೀನಿ ಬನ್ನಿ ಏನೇನು ಐತೆ ಅಂತಂದ್ರೆ. ಗೈಸ್ ಇವತ್ತಿನ ಸ್ಪೆಷಲ್ಲು ಏನಂದ್ರೆ ಖಾರದ ಚುಮ್ಮರಿ ಜೊತೆ ಇದು ಯಾವ್ದು ಬಜೆ ಗೈಸ್. ಏನೋ ಬಜೆ ಅಂತೀವಂಗ, ಬಜೆ ಅಲ್ರಿ ಇದು ಉಳ್ಳಾಗಡ್ಡಿ ಬಜೆ. ಸರಿ, ಬಜೆನ ಅನ್ನತ್ತೀನಿ ನಾನು. ಇವ ಬಜೆ ಅಂದಿದ್ದಕ್ಕೆ ನಾನು ಬಜೆನ ಹಾಕ್ತೀನಿ. ಇದು ಇಲ್ಲೇ ಈರುಳ್ಳಿ ಬಜ್ಜಿ ಅಂತೀವಿ. ಈರುಳ್ಳಿ ಅಂದ್ರೆ ಗೈಸ್ ಉಳ್ಳಾಗಡ್ಡಿ ಅಂತೀವಿ ನಾವು ಆ್ಯಕ್ಚುಲಿ ಉತ್ತರ ಕರ್ನಾಟಕದಾಗ. ಸೊ ಇದು ಈ ಕಡೆ ಮೈಸೂರದವರೆಲ್ಲ ಈರುಳ್ಳಿ ಬಜ್ಜಿ ಅಂತಾರ. ಸೊ ಇದು ಏನು ನಾರ್ಮಲ್, ಇದು ಪೊಟ್ಯಾಟೊ ಚಿಪ್ಸ್ ಬಜ್ಜಿ ಗೈಸ್. ಸೊ ನಮ್ಮ ತಮ್ಮನ ಹೊಡಿಯತ್ತಾನ ಮಸ್ತ್. ಕೇಕ್ ನಿನ್ನೆ ಗೈಸ್, ನಿನ್ನೆ ವಾಶ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಗೈಸ್ ಇದು ಯಾಕೆ ಅಂತ. ಮಾಡೋಣ ಮಮ್ಮಿ ಮಾಡಿದ್ದು ಬೆಸ್ಟ್ ಇರತ್ತೆ, ನಮ್ಗೆ ಗೊತ್ತೈತಿ. ಯಾರು ಟೇಸ್ಟ್ ಮಾಡೋಣ. ಮಸ್ತ್ ಐತಿ ಗೈಸ್. ಸೂಪರ್. ಇದು ಈರುಳ್ಳಿ ಬಜ್ಜಿ, ಇದು ಪೊಟ್ಯಾಟೊ ಚಿಪ್ಸ್ ಬಜ್ಜಿ. ವಂಡರ್ಫುಲ್, ಡೆಲಿಷಿಯಸ್. ಅದು ಜುಡು ಸ್ವಲ್ಪ ಖಾರದ ಚುಮ್ಮರಿ. ಗೈಸ್ ಈಗ ನಮ್ಮ ಅಪ್ಪಾರ್ಗ ನಮ್ಮ ಕಾಲೇಜ್ ಒಳಗಡೆ 3-4 ಕಾಲೇಜ್ ಅದಾವ ಗೈಸ್. ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಅಂತಂದ್ರೆ, ಇನ್ನೊಂದು ನಮ್ದು ಇಂಜಿನಿಯರಿಂಗ್ ಕಾಲೇಜ್. ಸೊ ನಮ್ಮ ಅಪ್ಪ ಮಿಲಿಟ್ರಿ ಅದಾರಲ್ಲ, ಸೊ ಅವರು NCCಗೆ ಟ್ರಾನ್ಸ್ಫರ್ ಆಗಿದ್ದಾರೆ ಗೈಸ್. ಸೊ ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಎಲ್ಲ ಅದಾವು, ಅಂದ್ರೆ ಟೀಚರ್ಸ್ಗೆ ಎಲ್ಲ ಕಾಂಟ್ಯಾಕ್ಟ್ ಅದಾವು. ಸೊ ಅವ್ರಿಗೆನ ಇವತ್ತು ಭೇಟಿಯಾಗಿದ್ರಂತ ಇಬ್ರು ಸರ್ಸ್. ಸೊ ಅವರೆಲ್ಲ ಹೇಳಿದ್ರಂತ, ನಿಮ್ಮ ಮಗ ಇಲ್ಲಿ ಬಂದಿದ್ದಾನಲ್ಲ, ಸೊ ನಮಗೆಲ್ಲ ಈಗ್ಲಿದ್ದಾನೆ ಪ್ರಿಪೇರ್ ಅಂತ ಹೇಳಂತಂದ್ರೆ ಅದನ್ನೆಲ್ಲ ಹೇಳತ್ತಿದ್ರು ಗೈಸ್. ಸೊ ಅದೇ ಹೇಳ್ತಿದ್ರು, ಈಗ್ಲಿದ್ದಾನೆ ಎಲ್ಲ ಪ್ರಿಪೇರ್ ಆದ್ರೆ ನೆಕ್ಸ್ಟ್ ಲಾಸ್ಟ್ 3rd year ಹಂಗನ್ನೋಷ್ಟಿಗೆ ಇಂಟರ್ನ್ಶಿಪ್ ಮಾಡ್ಬೋದು, ಮತ್ತು 4th year ಆದ್ರೆ ಪ್ಲೇಸ್ಮೆಂಟ್ ಆಗುತ್ತಾ ಅಂತ ಹೇಳಿದ್ರು. ಈಸಿ ಆಗುತ್ತಾ ಅಂತಂದ್ರೆ, ಯಾಕಂದ್ರೆ ಭಾಳ ಜನ ಏನು ಮಾಡ್ತಾರೆ ಅಂದ್ರೆ ನೆಗ್ಲಿಜೆನ್ಸಿ ಮಾಡ್ತಾರೆ ಹೇಳ್ತಿದ್ರು ಗೈಸ್. ಸೊ ಗೈಸ್ ಎಲ್ಲಾನು ಮಾಡೋಣ ಗೈಸ್ ಅಂತ ನಾನು ಹೇಳಕತ್ತೀನಿ. ಮಾಡ್ತೀನಿ ಟ್ರೈ ಏನ್ಕರ್, ನಂಗೆ ಫುಲ್ ಕೊಡ್ತೀನಿ. ನಾನು ಏನು ಹೇಳ್ತೀವಿ ಮಮ್ಮಿ? ನಮ್ಮ ಮಮ್ಮಿಯವರು ಅದನ್ನ ಮಾತಾಡತ್ತಿದ್ರಿ ಈಗ. ಕೇಕ್ ಕಟ್ ಮಾಡ್ಬೇಕಂತ ಎಲ್ಲ ರೆಡಿ ಮಾಡ್ಕೊಂಡು
ಕೇಕ್ ಕಟ್ಟಿಂಗಿಗೆ ರೆಡಿ ಮಾಡಂತ. ಡಬಲ್ ಕೇಕ್ ನೋಡ್ರಿ, ಮಿನಿ ಕೇಕ್, ಇವತ್ತು ಕೇಕ್, ಮತ್ ಇನ್ನೊಂದ್ 2 ದಿವಸ ಬಿಟ್ಟು ಕೇಕ್. ಬರೀ ಕೇಕ ತಿನ್ನೋದಾಗೈತ್ರಿ ನಮ್ದು. ಅಪ್ಪಂದ ಗೈಸ್ ನಮ್ಮ ಅಪ್ಪರ್ದು ಬರ್ತ್ಡೇ ಐತ್ರಿ. ನಮ್ ಚಿನ್ನಿ ಚಿಂಟು ನೋಡ್ರಿ ಗೈಸ್, 2 ಬಂದು ಸುಮ್ಮನೆ ಕುಂತಿದವು. ಏನ್ ಮಾಡತ್ತವಪ್ಪ, ಫುಲ್ ಡೀಪ್ ಸ್ಲೀಪ್ ಗೈಸ್. ಎಲ್ಲ ಅಡ್ಡಾಡಿ ಸೊಸೈಟಿ ಎಲ್ಲ ಒಂದ್ ರೌಂಡ್ ಹೊಡೆದು ಬಂದು ಇಲ್ಲಿ ಕುಂತೈತ್ ನೋಡ್ರಿ. ಈಗ ನಮ್ಮ ಅಪ್ಪರ್ ಬಂದ್ರು ನೋಡ್ರಿ. ಎಲ್ಲದಕ್ಕೂ ಡ್ಯಾನ್ಸ್ ನೋಡ್ರಿ, ಡ್ಯಾನ್ಸ್ ಸೂಪರ್ ಮಾಡ್ತಾರ್ರಿ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಳ್ಸಿದ್ರು ಫಸ್ಟ್ ಪ್ರೈಸ್ ನೋಡ್ರಿ, ಗ್ಯಾರಂಟಿ. ಹಿಂಗೈತ್ ನೋಡ್ರಿ ನಮ್ ಕೇಕ್, ಬರ್ತ್ಡೇ ಕೇಕ್. ಡ್ರೆಸ್ ಚೇಂಜ್ ಮಾಡ್ಕೊಂಬ ಹೋಗ್ ನೀನು. ಗಾಯ್ಸ್ ಇಲ್ಲಿ ನೋಡ್ರಿ ಗಾಯ್ಸ್, ಡ್ಯಾನ್ಸ್ ಮಾಡತಾನ ಬರ್ತ್ಡೇ ಬಾಯ್. Happy birthday to you. Happy birthday to you, Anuj. Dear Anuj. Dear Anuj Jagal Vlogger. Happy. Guys, ನಮ್ಮ ಪಪ್ಪ ಅವರು ಕೇಕ್ ತಿನ್ನಿಸ್ತಿದ್ದಾರೆ. ನೋಡ್ರಿ ಮಮ್ಮಿಗೆ ಮೊದ್ಲ ಕೇಕ್ ಐಸ್ ಕೇಕ್ ನೋಡ್ರಿ. ಇದು ಇವತ್ತ ನಿನ್ ನಾರ್ಮಲ್ ಕೇಕ್ ತಗೊಂಬಂದಿತ್ತು, ಇವತ್ತ ಐಸ್ ಕೇಕ್ ನೋಡಿ. ಏನೋ ಸರ್ಪ್ರೈಸ್ ಗಿಫ್ಟ್ ತಂದಾರಂತ ಇವ್ರ, ನಂಗೂ ಗೊತ್ತಿಲ್ಲ. ನಂಗೂ ಗೊತ್ತಿಲ್ಲ ಏನ್ ತಂದಾರ ಇವ್ರು. ನೋಡೋಣ ಬನ್ನಿ, ತಗೊಂಬರತ್ತಾರ. ಏನ್ ಸರ್ಪ್ರೈಸ್ ಇರ್ಬೋದು? ಏನೊಮ್ಮೆ ಸರ್ಪ್ರೈಸ್ ಏನಿಲ್ಲ ಗೈಸ್, ಅದೇ ಸ್ವಲ್ಪ ಇದೊಂದಿತ್ತು, ಅದಕ್ಕೆ ಇದನ್ನ ಕೊಡ್ಬೇಕಂತ ಹೇಳಿ. ಅಯ್ಯೋ ಇದು ಡಾಲ್ ಸರ್ಪ್ರೈಸ್ ಗೈಸ್. ಖರ್ಚಿಪ್ ಒಂದು ಹೊಸ ಖರ್ಚಿಪ್ ಇದ್ದಿದ್ದಿಲ್ಲ ಇವಂಗ, ಅದಕ್ಕೆ ಖರ್ಚಿಪ್ ಏನಿದೆ ಸರ್ಪ್ರೈಸ್ ಗೈಸ್. ಮೈಕ್ ಥ್ಯಾಂಕ್ ಯು. ರಿವೀಲಿಂಗ್ ಮಾಡೋಣ. ಏನು ಪ್ಯಾಕಿಂಗ್ ಮಾಡಿಲ್ಲ, ಹಂಗ ಹೆಂಗ್ ಬಂದಿತ್ತು ಹಂಗ ಇಟ್ಟಿವಿ. ಯಾರೋ ನೀನ ತಗೊಂಡ ತರ್ಸಿದ್ದೇನ? ಯಾವಾಗ ತರ್ಸಿದ್ವಿ ಗೈಸ್? ಅನ್ಬಾಕ್ಸಿಂಗ್. ಇದು ಏನೋ ಮೈಕ್. ಥ್ಯಾಂಕ್ ಯು. USB ಪಿನ್ ತಗೋ. ಇದನ್ನ ನಿನ್ನ ಮೊಬೈಲ್ಗೆ ಹಾಕೊಂಡು ಅದನ್ನ ಸಿ ಪಿನ್ ಇದಕ್ಕೆ ಹಾಕ್ಬೇಕು. ಓಕೆ, ಅದಷ್ಟೇ ಪೋರ್ಟೇಬಲ್. ಈಗ ಟ್ರೈ ಮಾಡ್ತೀವಿ ನೋಡಿ ಗೈಸ್ ಅದನ್ನ. ಈಗ ಅದನ್ನ ನಾವು ನೋಡ್ತಿದೀವಿ ಯಾವ ತರ ವರ್ಕ್ ಆಗುತ್ತೆ ಅಂತಂದು. ನಿನ್ನ ಮೊಬೈಲ್ ಟ್ರೈ ಮಾಡಿ. ಅಲ್ಲ, ಅದು ಓಪನ್ ಮಾಡಿ ಹೆಂಗ್ ಮಾಡೋದು ನಿಂಗೆ ಗೊತ್ತಾ? ಓಪನ್ ಮಾಡೋದು ಗೊತ್ತು ನನಗೂ, ಅದು ಹಾಕೊಂಡು ಹೆಂಗ್ ಮಾಡೋದು, ಅದು ಕನೆಕ್ಟ್ ಮಾಡೋದು. ಗೈಸ್ ಈಗ ಹೊಸ ಮೈಕ್ದಾಗ ಮಾತಾಡಕತ್ತೀನಿ ರೀ. ವಾಯ್ಸ್ ಬರತೈತೆ ಅಂತ ಅನ್ಕೊಂಡೀನಿ, ಆಮೇಲೆ ವಿಡಿಯೋ ಚೆಕ್ ಮಾಡ್ಬೇಕು ಕರೆಕ್ಟ್ ಬರತೈತೇನೆ ಇಲ್ಲ. ಇವನ್ ಯಾವಾಗ ತಂದನ ಗೊತ್ತಿಲ್ಲ, ಲಿಟ್ರಲಿ ಸರ್ಪ್ರೈಸ್ ಆಗೈತಿ, ಏನೋ ಗೊತ್ತಿದ್ದಿಲ್ಲ ನನಗೂ. ಹೆಲೋ ಮೈಕ್ ಟೆಸ್ಟಿಂಗ್. ಈಗ ಕರೆಕ್ಟಾ? ಈಗೇನೋ ಡಬಲ್ ಟ್ಯಾಪ್ ಮಾಡ್ಬೇಕಾ? 1 2. ಈಗ ಸರೌಂಡಿಂಗ್ ಮಾರ್ಕ್ಸ್ ಬರ್ತೈತೇನ? ನಿನ್ ಸರೌಂಡಿಂಗ್ ಇಷ್ಟ ಅಂತೇಳಿ ಸ್ವಲ್ಪ ರೇಡಿಯೇಷನ್. ಈಗ ನಮ್ದು ಈಗ ಹಂಗಂದ್ರೆ ನಿಮ್ದೆಲ್ಲ ಬರ್ತಿರ್ತೈತೆ ವಾಯ್ಸು. ನೋಡಿ ಒಂದ್ಬರಿ ಟೆಸ್ಟ್ ಮಾಡೋಣ ಬನ್ನಿ ಗೈಸ್. ಈಗ ಇವ್ರದೆಲ್ಲ ವಾಯ್ಸ್ ಕೇಳಿಸತೈತೆ ಅನ್ಸುತ್ತಾ? 3 ಟ್ಯಾಪ್ಸ್ ಇದನ್ನ ಮಾಡಿದ್ರೆ ಇಲ್ಲಿ ಬಟನ್ 3 ಸಲ ಅದೇನೋ ಸರೌಂಡಿಂಗ್ ಕೇಳಂಗಿಲ್ಲ ಅಂತ ನಮ್ಮ ಅಪ್ಪ ಹೇಳತ್ತಾರ. ಇದು 2 ಟ್ಯಾಪ್ ಮಾಡಿದ್ದೆ. ಸೊ ಈಗ ನೀನು ಮಾತಾಡ್ತಾರೆ, ನಾ ಮಾತಾಡ್ತೀನಿ. 1 2 3 ಏನು ಎಂತ ಇವ್ರು ಮಾತಾಡೋದು ಕೇಳಿಸತೈತೆ ಅಂತ ನಾನು ಅನ್ಕೊಂಡಿನಿ. ನಾವು ಮಾತಾಡೋದಷ್ಟೇ ಕೇಳಿಸಕತ್ತಿದ್ರೆ ಗೈಸ್ ನೋಡ್ಕೋ. ಈಗ ರಿಪ್ಲೇ ಇವ್ರು ಮಾತಾಡತ್ತಾರೆ ಆಕ್ಚುಲಿ. ಇದು ಸೆಕೆಂಡ್ ಮೈಕ್ ಗೈಸ್ ಕೇಳಿಸಿದೆ ಅಂತ ನಂಗೆ ಬಿಟ್ಟಿಗೆ ನೋಡು ಚೆಕ್ ಮಾಡಿ. ಮಮ್ಮಿಗೆ ಕೊಡು. ಯಾರಿದ್ರು? ಏನೋ ಮಾತಾಡ ಕೇಳಿಸ್ತೈತೆ. ಅಪ್ಪ ಕೇಳಿ ಕೊಡು. ಇಲ್ಲ 3 ಟ್ಯಾಪ್ ಮಾಡಿದ್ಯಾ? ಅದು ನಿನ್ನ ಮೈಕ್ 3 ಟ್ಯಾಪ್ ಆಗಿದೆ. ಮಾಡಿದ್ನಿ. ಮಾತಾಡು. ಈಗ ನಾನು ಸೆಕೆಂಡ್ ಮಾತಾಡು. ನೀ ಮಾತಾಡ್ತೀರಿ ಮಮ್ಮಿ, ಅಪ್ಪ ನೀ ಮಾತಾಡ್ತೀರಿ.
ಓಕೆ ಹೇಳಪ್ಪ ಓಕೆ ಗೈಸ್ ಇವರೆಲ್ಲ ಮಾತಾಡ್ತಾರೆ. ಈಗ ಒಂದು ಲೋಚ ಆಗ್ಬಿಡ್ತ್ರಿ, ಅದು ಚಾರ್ಜೇ ಇದ್ದಿದ್ದಿಲ್ರಿ, ಈಗ ಚಾರ್ಜ್ ಮಾಡಾಕತ್ತಾನ. ಚಾರ್ಜ ಮಾಡಿಲ್ರಿ ಅದನ್ನ. ಇವ್ರು ಏನೋ ಹೇಳ್ತಾರಂತ ಕೇಳ್ರಿ. ಏನು ಹೇಳಂಗಿಲ್ಲ, ಅದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಾನ ನೋಡ್ರಿ ತಮ್ಮ. ಅವ ಮನೇಲಿದ್ದೆ ಹೇಳಾಕತ್ತಿದ್ದ ಏನಂದ್ರೆ ಮೈಕ್ ಬೇಕಂತೇಳಿ, ಅದ್ರ ನಾವ ತಗೋಬೇಡ ಅಂತ ಹೇಳಾಕತ್ತಿದ್ವಿ ರೀ. ಅವಾಗ 1ನೇ ತಾರೀಕಿಗೆ ತಗೋನಿ ಅಂತ ಹೇಳಾತಿದ್ವಿ. ಈಗ ಅವ್ರ ತಮ್ಮ ಒಂದು ವಾರಲಿಂತ್ರನ ಪ್ರಿಪೇರ್ ಹಾಕ್ಕೊಂತ ಬಿಟ್ಟಿದ್ದೆ ರೀ ಕೊಡಕ್ಕೆ ಹೋಗಿ. ಈಗ ಕೊಟ್ಟಾನ ನೋಡ್ರಿ. ನಂಗೆ ಗೊತ್ತೇ ಇದ್ದಿದ್ದಿಲ್ಲ, ಸರ್ಪ್ರೈಸ್ ಆಗೈತ್ರಿ ಗೈಸ್. ಸರ್ಪ್ರೈಸ್ ಗಿಫ್ಟ್ ಗೊತ್ತೇ ಇದ್ದಿದ್ದಿಲ್ಲ. ಒಂದು ಲೋಚ ಆಗ್ಬಿಡ್ತು. ಏನಂದ್ರೆ ಅದು ಮೈಕ್ ಆ್ಯಕ್ಚುಲಿ ಚಾರ್ಜೇ ಇದ್ದಿದ್ದಿಲ್ಲ, ಸುಮ್ಮನೆ ಟೆಸ್ಟಿಂಗ್ ಮಾಡಾಕತ್ತಿದ್ವಿ. ಈಗ ಆಮೇಲೆ ಚಾರ್ಜಿಂಗ್ ಇಟ್ಟೈತಿ ಗೈಸ್. ನಮಗೆ ಇಂದ ನ್ಯೂಸ್ ವಾಸ್ ಕೇಳಿಸ್ಬೋದು. ನಮ್ಮ ಅಪ್ಪರು ನ್ಯೂಸ್ ಎಡಿಕ್ಟ್, ಅಂದರೆ ಫುಲ್ ನ್ಯೂಸ್ ನೋಡ್ತಿರ್ತಾರೆ ಯಾವಾಗಲೂ. ನೋಡ್ರಿ ಫುಲ್ ಸೀರಿಯಸ್ ನ್ಯೂಸ್ ನೋಡತ್ತಾರೆ. ಫುಲ್ ನ್ಯೂಸ್ ಅಂದ್ರೆ ಪಂಚಪ್ರಾಣ ನೋಡ್ರಿ ಅವ್ರಿಗೆ. ಫುಲ್ ನ್ಯೂಸ್ ಪಂಚಪ್ರಾಣ. ಮನುಷ್ಯರ ಏನಾಗಿಲ್ಲ ಗೈಸ್. ಇವತ್ತಿಂದ ವ್ಲಾಗ್ ಭಾಳ ಸ್ಪೆಷಲ್ ಅನ್ಸಿತ್ತು ನನಗೆ, ಯಾಕಂದರೆ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ. ಸೊ ನನಗೆ ವಿಶ್ ಮಾಡಿದವ್ರಿಗೂ ಎಲ್ಲರಿಗೂ ಇನ್ನೊಮ್ಮೆ ಥ್ಯಾಂಕ್ ಯು ವೆರಿ ಮಚ್ ಗೈಸ್. ಸೊ ಗೈಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಇಷ್ಟೇ ಹೇಳ್ತಾ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಓಕೆ ವೇಟ್ ಗೈಸ್, ಇನ್ನೊಂದು ಹೇಳಬೇಕಿತ್ತು. ಏನಂದರೆ ಇವತ್ತು ನಮ್ಮ ತಮ್ಮ ಮತ್ತು ನಮ್ಮ ಮಮ್ಮಿಯವ್ರು ಸರ್ಪ್ರೈಸ್ ಮಾಡಿದ್ರು, ಮತ್ತು ನಮ್ಮ ಪಪ್ಪನೂ ಸರ್ಪ್ರೈಸ್ ಮಾಡಿದ್ರು. ಫುಲ್ಲು ಇನ್ನೂ 1 ವಾರದಿಂದ ಮೈಕ್ ತರಿಸಿದ್ರಂತೆ. ಸೊ ಬಟ್ ನಂಗೆ ಗೊತ್ತಿನೂ ಇದ್ದಿದ್ದಿಲ್ಲ ಅದು ಯಾವಾಗ ತರ್ಸಾರ ಗೊತ್ತಿಲ್ಲ. ಇವತ್ತು ರಿವೀಲ್ ಮಾಡಿದ್ರೆ. ಸೊ ಮೈಕ್ ಹಾಕ್ಕೊಂಡೆಲ್ಲ ಟೆಸ್ಟ್ ಮಾಡಿ ನೋಡಿದೆ. ಅದು ಏನಾಯ್ತಂದ್ರೆ ವಿಡಿಯೋಲಿ ನೋಡಿರ್ಬೇಕು, ನಾನು ಟೆಸ್ಟ್ ಮಾಡೋದಲ್ಲ. ಬಟ್ ಅದೇನಾಯ್ತಂದ್ರೆ ಚಾರ್ಜ್ ಇದ್ದಿದ್ದಿಲ್ಲ ಗೈಸ್. ನಾನು ಸುಮ್ಮನೆ ಮೊಬೈಲ್ ರೆಕಾರ್ಡ್ ಆಗ್ತಿತ್ತು ಎಲ್ಲ. ಆ್ಯಕ್ಚುಲಿ ನಾನು ಅದ್ರಾಗ ರೆಕಾರ್ಡ್ ಆಗ್ತಿದ್ದೆ ಅಂತ ನಾನು ತಿಳ್ಕೊಂಡೆ. ಬಟ್ ಆ್ಯಕ್ಚುಲಿ ಚಾರ್ಜ್ ಇದ್ದಿದ್ದಿಲ್ಲ. ಸೊ ಚಾರ್ಜ್ ಮಾಡತ್ತಿದ್ವಿ. ಸೊ ಅದ್ರದ್ದು ಮೈಕಿಂದೇನು ಹೆಂಗೆ ವರ್ಕ್ ಆಗುತ್ತಂತ ನಾಳೆ ಹೇಳ್ತೀನಿ. ಸೊ ಇವತ್ತೆಲ್ಲ ಸರ್ಚ್ ಮಾಡಿ ಅದನ್ನೆಲ್ಲ ನಾಳೆ ಹೇಳ್ತೀನಿ ನಿಮಗೆ. ಇನ್ನೊಂದು ಹೇಳಬೇಕು, ಜೀವನದಾಗ ನೀವು ಖುಷಿಯಾಗಿದ್ದರೆ ಸರೌಂಡಿಂಗು ಖುಷಿಯಾಗೇ ಇರುತ್ತೆ. ಸ್ಟೇ ಹ್ಯಾಪಿ, ಸ್ಟೇ ಟುಗೆದರ್ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.